ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಶ್ರೀಕಾಂತ, ನೀನ್ ಕೋಪ ಮಾಡ್ಕೊಂಡು ಮಾತಾಡಬೇಡ. ದಯವಿಟ್ಟು ನನ್ನ ಮಾತನ್ನು ಸ್ವಲ್ಪ ಕೇಳು. ಇಷ್ಟೊತ್ತು ಕೇಳಿದಾಯ್ತಮ್ಮ, ಇನ್ನು ಯಾರ ಮಾತು ನಾನು ಕೇಳೋದಿಲ್ಲ. ನನಗೆ ಭಕ್ತಿ ಅಚಿಂತ್ಯನ ಯಾಕೆ ಮದುವೆ ಆಗಬೇಕು ಅನ್ನೋದಕ್ಕೆ ನೀವು ಕೊಟ್ಟ ಕಾರಣ ಯಾವುದು ಸಮಂಜಸ ಅಂತ ನನಗನ್ನಿಸ್ತಿಲ್ಲ. ದಯವಿಟ್ಟು ಹೆಚ್ಚಿಗೆ ಮಾತಾಡದೆ ಈ ವಿಷಯನ ಇಲ್ಲಿಗೆ ಬಿಟ್ರೆ ಒಳ್ಳೇದು. ಶ್ರೀಕಾಂತ ಅಮ್ಮೋರೆ, ನಿಮಗೆ ಬೇಜಾರಾಗ್ತಿರ್ಬೋದು, ಅಥವಾ ನಾನು ನಿಮಗೆಲ್ಲ ಎದುರುತ್ರ ಕೊಡ್ತಿದ್ದೀನಿ ಅಂತ ಕೋಪನೂ ಬರ್ತಿರ್ಬೋದು. ಆದರೂ ನಾನು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನನಗಿದ್ದೆಲ್ಲಕ್ಕಿಂತ ನನ್ನ ತಂಗಿ ಭಕ್ತಿ ಜೀವನ ಮುಖ್ಯ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ನಾನು ಹೇಳದ್ನಲ್ಲ. ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನಾನು ಹಾಗೆ ಹೇಳ್ತಿಲ್ಲ ಅಮ್ಮವ್ರೆ. ಇದು ನನ್ನ ನಿಮ್ಮ ನಂಬಿಕೆ ಪ್ರಶ್ನೆ ಅಲ್ವೇ ಅಲ್ಲ. ಸರಿ, ನಾನು ನಿಮಗೊಂದು ಮಾತು ಕೇಳ್ತೀನಿ. ಭಕ್ತಿ ಅಚಿಂತ್ಯನ ಮದುವೆ ಆದ್ರೆ ಗಂಡನಾಗಿ ಅಚಿಂತ್ಯ ಭಕ್ತಿನ ಒಂದು ಕ್ಷಣನಾದ್ರೂ ಚೆನ್ನಾಗಿ ನೋಡ್ಕೋತಾನೆ ಅಂತ ನಿಮ್ಗನ್ಸುತ್ತಾ? ಅಮ್ಮವ್ರೆ, ಇದನ್ನ ನಿಮಗೆ ಬೇಜಾರಾಗ್ಲಿ ಅಂತ ನಾನು ಹೇಳ್ತಿಲ್ಲ. ಪಾಪ ಅಚಿಂತ್ಯನ ನಾನು ಆಡ್ಕೋತಾನೂ ಇಲ್ಲ. ತುಂಬಾ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಪ್ರಶ್ನೆ ಮಾಡ್ತಿದ್ದೀನಿ ಅಷ್ಟೇ. ನಿಮ್ಮ ಮೌನನೇ ಭಕ್ತಿ ಜೀವನ ಅಚಿಂತನ ಜೊತೆ ಹೇಗಿರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಒಬ್ಬ ಅಣ್ಣನಾಗಿ ನನ್ನ ತಂಗಿನ ನಿಮ್ಮನೆ ಕೊಡೋ ಧೈರ್ಯ ನಾನು ಹೇಗೆ ಮಾಡಲಿ? ಅಪ್ಪಿತಪ್ಪಿ ನನ್ನ ತಂಗಿ ನಿಮ್ಮ ಮನೆ ಸೊಸೆಯಾಗಿ ಹೋಗ್ಬಿಟ್ರೆ ಅಲ್ಲಿ ಒಂದು ಕ್ಷಣನೂ ಚೆನ್ನಾಗಿರ್ತಾಳನ್ನೋ ನಂಬಿಕೆ ನನಗಿಲ್ಲ. ಶ್ರೀಕಾಂತ, ಭಕ್ತಿ ಬನಶಂಕರಿ ತಾಯಿ ಮಗಳು. ಅವಳಿಗೆ ಎಲ್ರೂ ಪಾಪ ಕಳೆಯೋ ಶಕ್ತಿ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅಚಿಂತ್ಯನ ಮೊದಲಿನ ಹಾಗೆ ಮಾಡೋ ಶಕ್ತಿನೂ ಇದೆ. ಇವಳು ನಾವೆಲ್ಲರೂ ಅಂದ್ಕೊಂಡಿರೋ ಹಾಗೆ ಸಾಮಾನ್ಯ ಹುಡುಗಿ ಅಲ್ಲ. ಅನ್ಕೊಂಡಾಗೆಲ್ಲ ಜೀವನ ನಡೆಯಲ್ಲ ಅಮ್ಮವ್ರೆ. ನನ್ನ ತಂಗಿ ಈ ಮನೆ ಚೆನ್ನಾಗಿರ್ಲಿ ಅಂತ ಹಗಲು ರಾತ್ರಿ ದುಡಿತಿದ್ದಾಳೆ. ಅದನ್ನ ನೋಡೋದಕ್ಕೇನೆ ನಮ್ಗೆಲ್ಲ ಕಷ್ಟ ಆಗ್ತಿದೆ. ಆದ್ರೂ ಸಮಾಧಾನ ಮಾಡ್ಕೋತಿದೀವಿ. ಯಾಕೊತ್ತಾ, ಅವಳು ಮದುವೆ ಆದ್ಮೇಲಾದ್ರೂ ಸುಖವಾಗಿರ್ತಾಳೇನೋ ನಂಬಿಕೆಯಿಂದ. ಸಾಕು, ಅವಳ ಕಷ್ಟ ಈ ಮನೇಲಿ ಮುಗಿಲಿ. ಅದನ್ನ ಬೇಷರತ್ತಾಗಿ ಜೀವನ ಪರ್ಯಂತ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಭಕ್ತಿನ ಮದುವೆ ಆಗೋ ಹುಡುಗ ಎಲ್ಲ ಪ್ರೀತಿನೂ ಅವಳಿಗೆ ದಾರೆ ಎರೆದು ಸುಖವಾಗಿ ನೋಡ್ಕೋಬೇಕು.
ಶ್ರೀಕಾಂತ, ಈ ಮದ್ವೆ ಬಗ್ಗೆ ನಾನು ನೀನು ಎಷ್ಟೇ ಮಾತಾಡಿದ್ರೂ ಪ್ರಯೋಜನ ಇಲ್ಲ. ಯಾಕಂದ್ರೆ ಇದನ್ನು ಒಪ್ಕೋಬೇಕಾಗಿರೋದು ನಮ್ ಭಕ್ತಿ ಕಣೋ. ಅಮ್ಮೋರೆ, ಇಲ್ಲಿ ನಾನು ಶ್ರೀಕಾಂತ ಎಲ್ಲ ಮಾತಾಡ್ಬೋದು, ಆದ್ರೆ ಆಯ್ಕೆ ಭಕ್ತಿಗ್ ಬಿಟ್ಟಿದ್ದು. ಭಕ್ತಿ, ಅಚ್ಚಿಂತಿನ ಒಪ್ಕೊಂಡ್ಬಿಟ್ರೆ ನನ್ನ ಮಗ ಪರಿಪೂರ್ಣ ಆಗ್ಬಿಡ್ತಾನೆ. ಅಚಿಂತ್ಯ ನಿನ್ನ ನಮ್ದಷ್ಟು, ನಿನ್ನ ಪ್ರೀತಿ ಮಾಡೋಷ್ಟು ಯಾರನ್ನೂ ಮಾಡಿಲ್ಲ. ನಿನ್ ಮಾತಿನ ಮೇಲೆ ಅವನಿಗೆ ತುಂಬಾ ಗೌರವ. ಮನೇಲಿ ನಾವ್ ಯಾರೇ ಊಟ ಕೊಟ್ರು ಮದ್ದು ಹಾಕಿದ್ದೀರಾ ಅಂತ ಕೇಳ್ತಾನೆ. ಆದ್ರೆ ನೀನ್ ವಿಷ ಹಾಕಿರೋ ಊಟನೇ ಕೊಟ್ರು ಮರು ಮಾತಾಡದೆ ತಿಂದು ಬಿಡ್ತಾನೆ. ಇದಕ್ ಮಾತ್ರ ಹಾಕಿಲ್ಲ ತಾನೇ? ಅತಿಯಾಗ ಆಡಿದ್ರೆ ಈ ಕ್ಯಾಸೆಟ್ ತಗ ಬಿಸಾಕ್ಬಿಡ್ತೀನಿ ಅಷ್ಟೇ, ಸುಮ್ನೆ ತಿನ್ನೋ. ಶ್ರೀಕಾಂತ, ಸಂಬಂಧಕ್ಕೆ ಇದಕ್ಕಿಂತ ಬೇರೆ ಬೇಕಾ? ನನ್ನ ಮಗ ಹುಡ್ತಾನೆ ಈ ರೀತಿ ಹುಟ್ಟಿಲ್ಲ. ಯಾವ ಪಾಪನೋ ಏನೋ ಅವನನ್ನ ಈ ಸ್ಥಿತಿಗೆ ತಂದಿದೆ. ಆದ್ರೆ ಅವನ ಮನಸ್ಸು ಮಾತ್ರ ಪರಿಶುದ್ಧ, ಶುದ್ಧ ಹೃದಯವಂತ ಅವನು. ಅಮ್ಮೋರೆ, ಅಷ್ಟೊಳ್ಳೆ ಹುಡುಗನ್ಗೆ, ಶುದ್ಧ ಮನಸ್ಸಿರೋಂಥವ್ನ್ಗೆ ಹುಡುಗಿ ಸಿಕ್ಕೋದೇನ್ ಕಷ್ಟ ಅಲ್ಲ. ನಿಮ್ಮ ಅಂತಸ್ತಿಗೆ ತಕ್ಕನಾಗಿರೋ ಹುಡುಗಿನೇ ಹುಡುಕಿ ಸಿಗ್ತಾರೆ. ಆಗ ಸಿಂಡ್ರೆಲ್ಲ ಯಾಕೆ, ಎಲಿಜಬೆತ್ ಅಂತ ರಾಣಿನೇ ನಿಮ್ ಮನೆಗ್ ಸೊಸೆಯಾಗಿ ಕರ್ಕೊಂಬರ್ಬೋದು. ನಮ್ ಪುಟ್ಟಿಗೆ ನಮ್ ತರನೇ ಮಧ್ಯಮ ವರ್ಗದಲ್ಲಿರೋಂಥ ಹುಡುಗನ್ನೇ ಹುಡುಕಿ ಮದ್ವೆ ಮಾಡ್ತೀವಿ. ಪುಟ್ಟಿ, ಯಾರಿಗೂ ಭಯ ಪಡ್ದೆ ನನಗೆ ಈ ಮದ್ವೆ ಬೇಡ ಅಂತ ಧೈರ್ಯವಾಗಿ ಹೇಳು. ಅಮೃತ, ದೊಡ್ಡ ದೊಡ್ಡ ಮಾತಾಡೋಕ್ಕೂ ಮುಂಚೆ 1000 ಸಲ ಯೋಚನೆ ಮಾಡೋದನ್ನ ಕಲಿ. ಅಲ್ಲ, ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನಿನಗೆ ಗೊತ್ತಿದ್ಯಾ? ನಾನ್ ಹೇಳಿದ್ರಲ್ಲಿ ತಪ್ಪೇನಿದೆ ಅಣ್ಣ? ನೀವಿಬ್ರು ನಿಮ್ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕಾದ್ರೆ ಮತ್ತೆ ಅದನ್ನೇ ಹೇಳ್ತಾ ಇದ್ಯಾ ಅಮ್ಮು? ನನಗೂ ಭಕ್ತಿಗೂ ಮದ್ವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಇದೆ.